ಕುರಿತು ಕನ್ನಡಿಗರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳ್ಬಿಟ್ಟು ಇವತ್ತಿನ ವ್ಲಾಗ್ ಏನಂದ್ರೆ ಇದೊಂದು ರ್ಯಾಂಡಮ್ ವ್ಲಾಗ್ ಇಲ್ಲ ಡೈಲಿ ವ್ಲಾಗ್ ತರನೇ ಇರುತ್ತೆ. ಆ ಒಂದೇನಂದ್ರೆ ನನ್ ತಂಗಿ ನನ್ಗೋಸ್ಕರ ಇವತ್ತು ಒಂದ್ ರೆಸಿಪಿನ ಮಾಡ್ಕೊಡ್ತಾ ಇದ್ದಾಳೆ. ಆ ರೆಸಿಪಿ ಏನು ಅಂದ್ರೆ ಕುಷ್ಕ. ಅವಳು ತುಂಬಾ ಚೆನ್ನಾಗಿ ಅಡಿಗೆ ಮಾಡ್ತಾಳೆ. ಅದ್ರಲ್ಲೂ ಮುದ್ದೆ, ಬೇಳೆ ಸಾಂಬಾರು, ಸೊಪ್ಸಾರು, ಬಸ್ಸಾರು ತುಂಬಾ ಚೆನ್ನಾಗಿ ಮಾಡ್ತಾಳೆ. ಬಟ್ ಈ ತರ ಬಿರಿಯಾನಿ, ಕುಷ್ಕ ಇದು ಯಾವತ್ತೂ ಅವಳು ಟ್ರೈ ಮಾಡಿದ್ದಿಲ್ಲ. ಸೊ ನನ್ಗೋಸ್ಕರ ಅಂತ ಹೇಳ್ಬಿಟ್ಟು ನನ್ ತಂಗಿ ಕುಷ್ಕ ಮಾಡ್ಕೊಡ್ತಾ ಇದ್ದಾಳೆ. ಸೊ ಹೇಗ್ ಮಾಡ್ತಾಳೆ, ಅದ್ ಚೆನ್ನಾಗಿರುತ್ತೋ ಇಲ್ಲ ತುಂಬಾ ಚೆನ್ನಾಗಿ ನನಗಿಂತ ಚೆನ್ನಾಗಿ ಮಾಡ್ತಾಳೋ ಗೊತ್ತಿಲ್ಲ. ಬಟ್ ಅವಳು ಹೇಳದ್ ನನ್ಗೋಸ್ಕರ ಅಂತೇಳಿ ಮೋಸ್ಟ್ ಆಫ್ ದಿ ಕೆಲ್ಸ ನಾನೇ ಅವಳಿಗೆ ಮಾಡ್ಕೊಡ್ಬೇಕು. ಅವಳು ಇವಾಗ ಕುಷ್ಕನ ಪ್ರಿಪೇರ್ ಮಾಡ್ತಾಳೆ ಅಂದ್ರೆ ಟೊಮ್ಯಾಟೊ, ಈರುಳ್ಳಿ, ಕೊತ್ತಂಬರಿ, ಪುದೀನ ಎಲ್ಲದನ್ನು ನಾನೇ ಹೆಚ್ಕೊಡ್ಬೇಕು. ಇನ್ನೇನು ಅವಳು ನನ್ಗೋಸ್ಕರ ಮಾಡ್ತಾಳೆ ಅಂತ ಗೊತ್ತಿಲ್ಲ. ಬಟ್ ಹೆಸರಲ್ಲಿ ಮಾತ್ರ ನಿನ್ಗೋಸ್ಕರ ಮಾಡ್ತಾ ಇದೀನಿ ಅಂತ ಹೇಳ್ತಾಳೆ. ಬಟ್ ಏನೇ ಆದ್ರೂ ನನ್ ತಂಗಿ ಯಾವಾಗ್ಲೂ ಅಷ್ಟೇ ನಾನು ಏನಾದ್ರು ಕೇಳ್ತೀನಿ. ಇವಾಗ ನಾನು ಆಲ್ಮೋಸ್ಟ್ ಒಂದು ಫುಡ್ ಐಟಮ್ಸ್ ಕೇಳೋದು. ಅಂದ್ರೆ ಏನಾದ್ರು ಒಂದ್ ರೆಸಿಪಿನ ಮಾಡ್ಕೊಡು, ಇಲ್ಲಾಂದ್ರೆ ನಾಟಿ ಕೋಳಿ ಬಸ್ಸಾರು ಇಲ್ಲ ಸೊಪ್ಪಾಕಿ ಬಸ್ಸಾರು ಮಾಡ್ತಾರಲ್ಲ ಆ ತರ ಅದೆಲ್ಲ ಕೇಳಿದಾಗ ಅವಳು ಪಾಪ ಪ್ರೀತಿಯಿಂದ ಮಾಡ್ಕೊಡ್ತಾಳೆ. ಬಟ್ ನಾನು ಅವಳಿಗೆ ಹೆಲ್ಪ್ ಮಾಡ್ರೆ ಬೇಗನೂ ಆಗುತ್ತೆ. ಸೊ ಸುಮ್ನೆ ಹತ್ರ ಅವಳನ್ನ ರೇಗಿಸ್ಬೇಕು ಅಂತ ಹೇಳ್ತಾ ಇರ್ತೀನಿ. ಅಂದ್ರೆ ನಾನೇ ಎಲ್ಲ ಮಾಡ್ಕೊಡ್ಬೇಕು ಅಂತ ಹೇಳ್ಬಿಟ್ಟು. ಸೊ ಈಗ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಅಂಡ್ ಕಮೆಂಟ್ ಮಾಡಿ. ಅಂಡ್ ಪ್ಲೀಸ್ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ ತಂಗಿಗೆ ಕಬಾಬ್ ತಿನ್ಬೇಕು ಅಂತ ಅನ್ಸ್ತಂತೆ. ಅದಕ್ಕೆ ಅವಳು ಬೆಳಗ್ಗೆನೆ ಕೇಳಿದ್ಲು ಕಬಾಬ್ ಮಾಡು ಸಂಜೆ ಅಂತ ಹೇಳ್ಬಿಟ್ಟು. ಅದಕ್ಕೋಸ್ಕರ ಮಾಡ್ತಾ ಇದೀನಿ. ಫಸ್ಟ್ ಮ್ಯಾರಿನೇಟ್ ಮಾಡಿ ಇಟ್ಬಿಟ್ರೆ ನಾನ್ ಕಬಾಬ್ ಮಾಡ್ತೀನಿ, ಅವಳು ಕುಷ್ಕ ಮಾಡ್ತಾಳಂತೆ. ಸೊ ಅದಕ್ಕೆ ಇವಾಗ ಫಸ್ಟ್ ಮ್ಯಾರಿನೇಟ್ ಮಾಡಿ 1 hour ಇಟ್ರೆ ಕಬಾಬು ಚೆನ್ನಾಗಿ ಸೆಟ್ ಆಗುತ್ತೆ. ಅಷ್ಟೊತ್ಕೊಳು ಕುಷ್ಕ ಮಾಡ್ಕೊಂತಾಳೆ. ಕುಷ್ಕ ಆದ್ಮೇಲೆ ನಾನು ಕಬಾಬ್ನ ಮಾಡ್ತೀನಿ. ಒಂದು 1/2 kg ಚಿಕನ್ಗೆ ಒನ್ ಪ್ಯಾಕೆಟ್ ಕಬಾಬ್ ಪೌಡರ್ ಹಾಕೊಂಡಿದೀನಿ. ಅಮ್ಮ 1 ಪ್ಯಾಕೆಟ್ ಸಾಕಲ್ಲಮ್ಮ ಕಬಾಬ್ ಪೌಡ್ರು? 1 ಪ್ಯಾಕೆಟ್ ಸಾಕ, ಇನ್ನೊಂದು ಹಾಕ್ಬೇಕಾ? 1 ಸಾಕಾ? ಆಮೇಲೆ ಕಬಾಬ್ ಪೌಡರ್ ಆದ್ಮೇಲೆ ನೆಕ್ಸ್ಟ್ 1 ಸ್ಪೂನ್, ಈ ಸ್ಪೂನಲ್ಲಿ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂಡಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆದ್ಮೇಲೆ ಒಂದು ಮೊಟ್ಟೆ, 1/2 kgಗೆ 1 ಮೊಟ್ಟೆ ಸಾಕು. ನನ್ ತಂಗಿಗೆ ನಾನ್ ವೆಜ್ ಅಲ್ಲಿ ಕಬಾಬ್ ಅಂದ್ರೆ ತುಂಬಾನೇ ಇಷ್ಟ ಅವಳಿಗೆ. ಅಂದ್ರೆ ಸ್ವಲ್ಪ ಅವಳು ಜಾಸ್ತಿ ಕಬಾಬ್ನ ಇಷ್ಟಪಟ್ಟು ತಿಂತಾಳೆ. ನಾನ್ ಸ್ವಲ್ಪ ಅರ್ಶನ ಹಾಕೊಂತೀನಿ. ಅವಳು ಏನೇ ಮಾಡ್ಲಿ ನಾನ್ ವೆಜ್ ಅಲ್ಲಿ ಫಸ್ಟ್ ಕೇಳೋದು ಕಬಾಬು, ಬಿರಿಯಾನಿನೇ ಫಸ್ಟ್ ಅವಳು ಕೇಳ್ತಾಳೆ. ಕಸ್ತೂರಿ ಮೇಥಿ ಸ್ವಲ್ಪ ಹಾಕೊಂತೀನಿ, ಫ್ಲೇವರ್ ಸ್ವಲ್ಪ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಕಸ್ತೂರಿ ಮೇಥಿನ ಹಾಕೊಂತೀನಿ. ಕಸ್ತೂರಿ ಮೇಥಿ ಆದ್ಮೇಲೆ ಕಾರ್ನ್ ಫ್ಲವರ್ 2 ಸ್ಪೂನ್ ಹಾಕೊಂತೀನಿ, ಸ್ವಲ್ಪ ಗಟ್ಟಿ ಬರ್ಲಿ ಅಂದ್ಬಿಟ್ಟು. ಅಂದ್ರೆ ಮಸಾಲೆ ಚೆನ್ನಾಗಿ ಚಿಕನ್ಗೆ ಇಳಿಲಿ ಅಂದ್ಬಿಟ್ಟು 2 ಸ್ಪೂನ್ ಹಾಕೊಂತೀನಿ ಕಾರ್ನ್ ಫ್ಲವರ್. ನೆಕ್ಸ್ಟ್ ಇನ್ನ ಕಾರ್ನ್ ಫ್ಲವರ್ ಆದ್ಮೇಲೆ ಅಕ್ಕಿ ಹಸಿಟ್ಟು 1 ಸ್ಪೂನ್ ಹಾಕೊಂತೀನಿ. ಅಕ್ಕಿ ಹಸಿಟ್ಟು ಏನಕ್ಕಂದ್ರೆ ಸ್ವಲ್ಪ ಕ್ರಿಸ್ಪಿನೆಸ್ ಬರಲಿ ಅಂದ್ಬಿಟ್ಟು 1 ಸ್ಪೂನ್. ಇದಿಷ್ಟು ಹಾಕೊಂಡ್ಮೇಲೆ ಇನ್ನೇನು ಜಾಸ್ತಿ ಮಸಾಲೆ ಏನು ಹಾಕೊಳಲ್ಲ, ಯಾಕಂದ್ರೆ ಕಬಾಬ್ ಪೌಡರ್ ಅಲ್ಲಿ ಆಲ್ರೆಡಿ ಎಲ್ಲ ಮಸಾಲೆ ಇರುತ್ತೆ. ಸೊ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡುತ್ತೆ. 1 hour ಫ್ರಿಜ್ ಅಲ್ಲಿ ಇಟ್ರೆ ಚೆನ್ನಾಗಿ ಸೆಟ್ ಆಗುತ್ತೆ. ತಿನ್ನಬೇಕಾದ್ರೆ ಬಿಸಿ ಬಿಸಿ ಕರ್ಕೊಂಡ್ರೆ ಆಯ್ತು. ಇದಕ್ಕಿಂಗ್ ಕಲರ್ ಏನು ಹಾಕೋ ಅವಶ್ಯಕತೆ ಇಲ್ಲ, ಯಾಕಂದ್ರೆ ಕಬಾಬ್ ಪೌಡರ್ ಹಾಕಿರ್ತೀರಲ್ವಾ, ಅದ್ರಲ್ಲೇ ಕಲರು ಮಸಾಲೆ ಎಲ್ಲ ಇರುತ್ತೆ. ನಾನು ಒಂದೊಂದ್ಸತಿ ಕಬಾಬ್ ಪೌಡರ್ ಇಲ್ಲ ಅಂದ್ರೆ ಮನೆಯಲ್ಲೇ ಎಲ್ಲ ಮಸಾಲೆ ಹಾಕೊಂಡು ಆ ಥರನು ಕಬಾಬ್ ಮಾಡ್ಕೊತೀನಿ. ಇವತ್ತು ಸ್ವಲ್ಪ ಇದು ಬೇಗ ಆಗುತ್ತೆ ಅಂದ್ಬಿಟ್ಟು ಕಬಾಬ್ ಪೌಡರ್ ಇತ್ತು, ಅದಕ್ಕೆ ಅದನ್ನ ಹಾಕೊಂಡೆ ಮಾಡಿದ್ದೀನಿ. ಆ್ಯಂಡ್ ಸ್ವಲ್ಪ ಮೊಸರು ಹಾಕೊಂತೀನಿ. ನನಗೇನೋ ಸ್ವಲ್ಪ ಖಾರ ಕಮ್ಮಿ ಅಂತ ಅನ್ಸುತ್ತೆ, ಅದಕ್ಕೆ ಒಂದ್ ಅರ್ಧ ಸ್ಪೂನ್ ಆಗೋಷ್ಟು ಖಾರದ ಪುಡಿನ ಹಾಕೊಂತೀನಿ. ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಇಡೋದು.
ನನ್ನ ತಂಗಿಗೆ ನಾನ್ ವೆಜ್ ಅಲ್ಲಿ ಕಬಾಬು ಕುಷ್ಕ ಬಿರಿಯಾನಿ, ಅವಳು ಫಸ್ಟ್ ಕೇಳಿದ್ರೆ ಕಬಾಬು ಇಲ್ಲ ಬಿರಿಯಾನಿ ಕುಷ್ಕ. ಇನ್ನು ನನ್ಗೆ ನಮ್ಮ ಮಮ್ಮಿಗೆ ನಮ್ಮ ಅಪ್ಪನ್ಗಂದ್ರೆ ಮಟನ್ ಸಾರು ಮುದ್ದೆ ಈ ತರ ನಾವ್ ಇಷ್ಟಪಡ್ತೀರಿ. ಅವಳು ಸ್ವಲ್ಪ ಚಿಕನ್ ಸ್ವಲ್ಪ ಜಾಸ್ತಿನೇ ಇಷ್ಟಪಡ್ತಾಳೆ ನನ್ನ ತಂಗಿ. ಇದು ಕಲ್ಸಿದೆಲ್ಲ ರೆಡಿ ಆಗಿದೆ, ಇನ್ನ ಮ್ಯಾರಿನೇಟ್ ಮಾಡಕ್ಕೆ ಫ್ರಿಜ್ ಅಲ್ಲಿ ಇಡ್ಬೇಕು ಅಷ್ಟೇ. ಇಲ್ಲಿ ನನ್ಗೋಸ್ಕರ ಕುಷ್ಕ ಮಾಡ್ತಾ ಇದ್ದಾಳೆ. ಸೊ ಫಸ್ಟ್ ಅವಳು ಈರುಳ್ಳಿನ ಹೆಚ್ಚ್ತಾ ಇದ್ದಾಳೆ. ಕಣ್ಣಲ್ಲಿ ನೀರ್ ಬರ್ತಾ ಇದೆಯಾ? ಇಲ್ಲ ಬರ್ತಾ ಇಲ್ಲ ಕಣ್ಣಲ್ಲಿ. ನಾನೇನಾದ್ರೂ ಹೆಲ್ಪ್ ಮಾಡ್ಕೊಡ್ಲಾ? ಆ ಬೇಡ, ನೀನು ನನ್ಗೋಸ್ಕರ ಅಂತ ಹೇಳಿದ್ಯಾ ಅಂದ್ಮೇಲೆ ಅದನ್ನ ನೀನೇ ಮಾಡ್ಬೇಕು. ಕುಷ್ಕ ಮಾಡೋ ಕೆಲ್ಸ ನಿಂದು, ಕಬಾಬ್ ಮಾಡೋ ಕೆಲ್ಸ ನಂದು. ನನ್ ತಂಗಿ ಅಳ್ತಾ ಇದ್ದಾಳೆ ಪಾಪ, ಕಣ್ ಬಿಡಕ್ ಆಗ್ತಾರೆ ಅಳ್ತಾ ಇದ್ದಾಳೆ. ಸರಿ ಸರಿ, ಇವಾಗ ಸ್ಟಾರ್ಟ್ ಮಾಡಿದಾಳೆ. ಯಾವಾಗ ಮುಗಿಯುತ್ತೋ ಗೊತ್ತಿಲ್ಲ. ಜಾಸ್ತಿ ಅವಳ ಕಣ್ಣಲ್ಲಿ ನೀರ್ ಬರ್ತಾ ಇದೆ. ಈರುಳ್ಳಿ ಚಿಪ್ಪೆ ಇಟ್ಕೊಳ, ತಗೊಳ್ಳ ಈರುಳ್ಳಿ ಚಿಪ್ಪೆ. ಸೊ ಎಷ್ಟೊತ್ತು 1 hour ಬೇಬಿ? ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ ಅವಳು ಕುಷ್ಕ ಮಾಡೋಷ್ಟಕ್ಕೆ. ಈ ತರ ಎಲ್ಲ ಗಲೀಜ್ ಮಾಡ್ಕೊಂಡು ಮಾಡ್ತಾ ಇದ್ದಾಳೆ. ಸ್ವಲ್ಪ ಕ್ಲೀನಾಗೆ ಮಾಡ್ತಾಳೆ ಅಂತ ಅನ್ಕೊಂಡಿದೀನಿ. ನೋಡೋಣ, ಕುಷ್ಕ ಮಾಡಾದ್ಮೇಲೆ ಸಿಗ್ತೀನಿ ನಾನು, ಅಲ್ವೇನೆ? ರೆಸಿಪಿ ತೋರ್ಸೋಣೇನ? ರೆಸಿಪಿ ತೋರ್ಸಲ್ವಾ? ಯಾಕೆ? ಅವಳಿಗೆ ಇಂಟ್ರೆಸ್ಟ್ ಇಲ್ವಂತೆ. ಸೊ ಅವಳು ಕುಷ್ಕ ಮಾಡಾದ್ಮೇಲೆ ನಾನು ತೋರಿಸ್ತೀನಿ ಅದು ಹೆಂಗ್ ಬಂದಿದೆ ಅಂತ ಹೇಳ್ಬಿಟ್ಟು. ಅಷ್ಟೇನಾ? ಅಷ್ಟೇ ಗಾಯ್ಸ್. ನನ್ನ ತಂಗಿ ಇಲ್ಲಿ ಕುಷ್ಕ ಮಾಡಿಟ್ಟಿದ್ದಾಳೆ. ಸೊ ಇದು ಪ್ರೆಷರ್ ಬಿಡಬೇಕು. ನಾನಿಲ್ಲಿ ಕಬಾಬ್ ಹಾಕ್ತಾ ಇದೀನಿ. ಇವತ್ತು ಡಿನ್ನರ್ ಅಂತೂ ಫುಲ್ ಯಮ್ಮಿ ಯಮ್ಮಿ ಆಗಿರುತ್ತೆ. ಇದು ಸ್ವಲ್ಪ ಪ್ರೆಷರ್ ಬಿಟ್ಮೇಲೆ ಅವಳು ಕುಷ್ಕ ಚೆನ್ನಾಗಿ ಮಾಡಿದಳು ಇಲ್ಲೋ ಅಂತ ಹೇಳ್ತೀನಿ. ಫೈನಲಿ ಕುಷ್ಕ ರೆಡಿ ಆಗಿತ್ತು. ಕುಷ್ಕ ಅಂತೂ ತುಂಬಾನೇ ಚೆನ್ನಾಗಿ ಮಾಡಿದ್ಲು ನನ್ನ ತಂಗಿ. ನಾನಂತೂ ಎಕ್ಸ್ಪೆಕ್ಟ್ ಮಾಡಿಲ್ಲ ಈ ತರ ಮಾಡ್ತಾಳೆ ಅಂತ. ತುಂಬಾನೇ ಚೆನ್ನಾಗಿ ಮಾಡಿದ್ಲು. ಕ್ಲೈಮೇಟ್ ಅಂತೂ ತುಂಬಾನೇ ಚೆನ್ನಾಗಿದೆ. ಮಳೆ ಬಂದಿದೆ, ಫುಲ್ಲು ಚಳಿ ಚಳಿ. ಅಂಡ್ ಇಲ್ಲೂ ಅಷ್ಟೇ ನೋಡಿ ಎಷ್ಟು ಚೆನ್ನಾಗಿ ಸನ್ಸೆಟ್ ಆಗ್ತಾ ಇದೆ. ಸುತ್ತಲೂ ಮಳೆ ಬಂದ್ರೆ ವಾತಾವರಣನೇ ತುಂಬಾನೇ ಚೆನ್ನಾಗಿರುತ್ತೆ. ನನಗೆ ಸನ್ಸೆಟ್ ನೋಡೋಕ್ಕಂತೂ ತುಂಬಾನೇ ಇಷ್ಟ. ನಮ್ಮನೆ ಹತ್ರ ಚೆನ್ನಾಗಿ ಕಾಣಿಸುತ್ತೆ. ಯಾಕೆ ಝೂಮ್ ಆಗ್ತಾ ಇಲ್ಲ? ಇವಾಗ ಝೂಮ್ ಆಗ್ತಾ ಇದೆ. ಎಷ್ಟು ಚೆನ್ನಾಗಿದೆ. ಈ ಮರ ಒಂದು ಅಡ್ಡ ಇಲ್ಲ ಅಂದ್ರೆ ಇನ್ನ ಕರೆಕ್ಟಾಗಿ ಕಾಣಿಸುತ್ತೆ. ಎಷ್ಟು ಚಂದ ಕಾಣಿಸ್ತಾ ಇದೆ ಅಲ್ಲ? ಟೀ ಎಲ್ಲ ಕುಡಿದ್ವಿ, ಸ್ನ್ಯಾಕ್ಸ್ ತಿಂದ್ವಿ. ಇವಾಗ ಸ್ವಲ್ಪ ಹೊತ್ತು ವಾಕ್ ಮಾಡೋಣ ಅಂತ ಬಂದೆ ಮೇಲೆ. ಮಳೆ ಬಂದಿತ್ತು. ಏನೋ 3 days ಇಂದ ಎಷ್ಟು ಮಳೆ ಅಂದ್ರೆ, ಇವತ್ತು ಅಟ್ಲೀಸ್ಟ್ ಸ್ವಲ್ಪ ಬೆಳಗ್ಗೆ ಬಿಸಿಲಿತ್ತು, ತಿರ್ಗಾ ಸಂಜೆ ಅಷ್ಟೊತ್ತಿಗೆ ಮಳೆ. ಒಳ್ಳೆ ಮಲೆನಾಡ್ ಆಗ್ಬಿಟ್ಟಿದೆ ನಮ್ ಬ್ಯಾಂಗ್ಳೂರು. 3 days ಇಂದ ಕಂಟಿನ್ಯೂಸ್ ಆಗಿ ಮಳೆ ಮಳೆ ಮಳೆ. ಬೆಳಗ್ಗೆ ಆದ್ರೆ ಮೋಡ ಇರುತ್ತೆ, ತಿರ್ಗಾ ಮಧ್ಯಾಹ್ನ ಆದ್ರೆ ಮಳೆ ಬರುತ್ತೆ, ಸಂಜೆನೂ ಮಳೆ ಬರುತ್ತೆ. ಮಳೆ ಇವಾಗ ಮಳೆಗಾಲನೇ ಅಲ್ವಾ, ಸ್ವಲ್ಪ ಲೇಟ್ ಆಗೇ ಬರ್ತಾ ಇದೆ ಈ ಸತಿ. ಲಾಸ್ಟ್ ಇಯರ್ ಇಷ್ಟೊತ್ತಿಗೆಲ್ಲ ತುಂಬಾನೇ ಮಳೆ ಆಗಿತ್ತು. ಈ ಸತಿ ಜುಲೈಯಲ್ಲೇನೋ ಮಳೆ ಬರ್ಬೇಕಿತ್ತು, ಇವಾಗ ಆಗಸ್ಟ್ ಅಲ್ಲಿ ಮಳೆ ಸ್ಟಾರ್ಟ್ ಆಗಿದೆ. ಇನ್ನ ಆಷಾಢ ಮುಗೀತಾ ಇದೆ, ಶ್ರಾವಣ ಸ್ಟಾರ್ಟ್ ಆದ್ರೆ ಲೈನ್ ಹಬ್ಬಗಳು ಬರ್ತಾ ಇರುತ್ತೆ. ಫಸ್ಟ್ ಶ್ರಾವಣನೋ ಇಲ್ಲ ಸೆಕೆಂಡ್ನೇ ಶ್ರಾವಣದಲ್ಲೇನೋ ವರಮಹಾಲಕ್ಷ್ಮಿ, ಅದಾದ್ಮೇಲೆ ಗಣೇಶ ಹಬ್ಬ, ಅದಾದ್ಮೇಲೆ ದಸರಾ, ಈ ತರ ಬ್ಯಾಕ್ ಟು ಬ್ಯಾಕ್ ಹಬ್ಬಗಳಂತೂ ಇದೆ. ಇವಾಗಂತೂ ವರಮಹಾಲಕ್ಷ್ಮಿಗೆ ಮಾರ್ಕೆಟ್ ಅಲ್ಲಂತೂ ಕಾಲೇ ಇಡಕ್ಕಾಗಲ್ಲ. ಇವಾಗಿಂದಾನೆ ಎಲ್ಲ ಶಾಪಿಂಗ್ ಸ್ಟಾರ್ಟ್ ಮಾಡ್ಬಿಟ್ಟಿದ್ದಾರೆ. ಅಷ್ಟು ಜನ ಮಾರ್ಕೆಟ್ ಅಲ್ಲಿ, ತುಂಬಾನೇ ಜನ ಮಾರ್ಕೆಟ್ ಅಲ್ಲಿ. ಬಿಕಾಸ್ ಶ್ರಾವಣ ಸ್ಟಾರ್ಟ್ ಆಗ್ಬಿಟ್ರೆ ಇನ್ನ ತಗೊಳಕ್ಕೂ ಸ್ವಲ್ಪ ರೇಟ್ ಜಾಸ್ತಿ ಹೇಳ್ತಾರೆ, ಮತ್ತೆ ರಶ್ ಜಾಸ್ತಿ ಆಗುತ್ತೆ. ಈ ಫ್ರೈಡೆ ಅಲ್ಲ, ನೆಕ್ಸ್ಟ್ ಫ್ರೈಡೆ ವರಮಹಾಲಕ್ಷ್ಮಿ. ಇನ್ನ ಮಾರ್ಕೆಟ್ ಅಲ್ಲಂತೂ ಕಾಲಿಡಕ್ಕಾಗಲ್ಲ ನೆಕ್ಸ್ಟ್ ವೀಕ್ ಇಂದ. ನಾನು ಸ್ವಲ್ಪ ಶಾಪಿಂಗ್ ಮಾಡ್ಬೇಕು ವರಮಹಾಲಕ್ಷ್ಮಿಗೆ, ಬಟ್ ಈ ವೀಕ್ ಹೋಗೋಣ ಅಂತ ಅನ್ಕೊಂಡೆ. ಇವಾಗ 3 days ಇಂದ ಇಲ್ಲಿ ಮಳೆನೇ ಬರ್ತಾ ಇದೆ, ಹೋಗಕ್ಕಾಗಿಲ್ಲ. ನೋಡ್ಬೇಕು ನೆಕ್ಸ್ಟ್ ವೀಕು ಇಲ್ಲ ಈ ವೀಕು ಯಾವಾಗಾದ್ರೂ ಹೋಗ್ಬೇಕು. ಇನ್ನ ಸಿಕ್ಕಾಪಟ್ಟೆ ವರಮಹಾಲಕ್ಷ್ಮಿಗಂತೂ ಸಿಕ್ಕಾಪಟ್ಟೆ ಕೆಲಸ ಇದೆ ನಮ್ಮ ಮನೆಯಲ್ಲಿ. ಆಲ್ಮೋಸ್ಟ್ ಒಂದು 50% ಕ್ಲೀನಿಂಗ್ ನ ಮುಗಿಸಿದಿರಿ, ನಾನು ನಮ್ಮಮ್ಮ ಸೇರ್ಕೊಂಡಿಬ್ರು. ಇನ್ನೊಂದು 50% ಏನಂದ್ರೆ ಈಚೆ ಶಾಪ್ ಮಾಡೋದು, ಮತ್ತೆ ದೇವ್ರಿಗೆ ತಿಂಡಿ ಮಾಡೋದು,
ಇನ್ನೇನಿದೆ, ದೇವ್ರಿಗೆ ಸ್ಯಾರಿನೂ ತಂದಾಯ್ತು. ಅದನ್ನೆಲ್ಲ ಫಸ್ಟ್ ನಾನು ಒಂದೊಂದೇ, ಇನ್ನೇನ್ ವರಮಹಾಲಕ್ಷ್ಮಿ ಈ ಮಂತ್ ಅಲ್ಲಿ ಆಗಸ್ಟ್ ಅಲ್ಲಿ ಇದೆ ಅಂತ ಡೇಟ್ 21 ವರಮಹಾಲಕ್ಷ್ಮಿ ಅಲ್ವಾ. ಸೊ ನಾನೇನ್ ಮಾಡ್ದೆ ಅಂದ್ರೆ ಜುಲೈ ಎಂಡಿಂಗ್ ಇಂದಾನೆ ಏನೇನ್ ಬೇಕು ಎಲ್ಲ ಆಲ್ಮೋಸ್ಟ್ ಆನ್ಲೈನ್ ಅಲ್ಲೇ ಶಾಪ್ ಮಾಡಿದೀನಿ. ಸ್ಯಾರಿ ಆಗಿರ್ಲಿ, ಮತ್ತೆ ದೇವ್ರನ್ನ ಕುಂದರ್ಸಕ್ಕೆ ಪೀಠ ಬೇಕಿತ್ತು. ಲಾಸ್ಟ್ ಟೈಮ್ ಪೀಠ ಹಾಕಿದ್ದಿಲ್ಲ, ಖಾಲಿ ತಟ್ಟೆ ಇಟ್ಬಿಟ್ಟು ಅದ್ರ ಮೇಲೆ ಬಿನ್ಗೆ ಇಟ್ಬಿಟ್ಟು ದೇವ್ರನ್ನ ಮುಖವಾಡನ ಕುಂದರ್ಸಿದ್ದು. ಈ ಸತಿ ಸ್ವಲ್ಪ ಹೈಟಾಗಿ ಕಾಣಿಸ್ಲಿ ಅಂದ್ಬಿಟ್ಟು ಪೀಠನೂ ಆರ್ಡರ್ ಮಾಡಿದ್ದೆ, ಅದು ಬಂತು. ಮತ್ತೆ ಸ್ಯಾರಿ, ಕೆಲವೊಂದು ಡೆಕೋರೇಷನ್ ಐಟಮ್ ಬೇಕಿತ್ತು, ಅದೂ ಬಂತು. ಇನ್ನೇನು ಶಾಪ್ ಮಾಡಬೇಕು ಅಂದ್ರೆ ಸ್ವಲ್ಪ ಜುವೆಲ್ಸ್ನ ಶಾಪ್ ಮಾಡಬೇಕು. ಹುಡುಕ್ತಾ ಇದ್ದೀನಿ ಆನ್ಲೈನಲ್ಲಿ, ನೋಡೋಣ. ಅಮೆಝಾನಲ್ಲಿ ಹುಡುಕ್ತೆ, ಫ್ಲಿಪ್ಕಾರ್ಟಲ್ಲಿ ಹುಡುಕ್ತೆ, ಮೀಶೋದಲ್ಲೂ ಹುಡುಕ್ತೆ, ಬಟ್ ನನಗೆ ಬೇಕಾಗಿರೋ ಥರ ಸಿಕ್ಕಿಲ್ಲ. ಸೊ ನೋಡೋಣ, ಎಲ್ಲ ಮಾರ್ಕೆಟ್ಗೆ ಹೋದಾಗೆ ಅಲ್ಲೇ ಹುಡ್ಕೊಂಡು. ನನಗೇನಂದ್ರೆ ದೇವ್ರಿಗೆ ಅಂದ್ರೆ ಒಡವೆ ಅಂತ ಜುವೆಲ್ರಿ ಸೆಟ್ ತಂದ್ರೆ ಅದು ದೇವ್ರಿಗಂತಾನೆ ಹಾಕ್ಬೇಕು. ನಾವ್ ಹಾಕೊಂಡ್ಬಿಟ್ಟು ದೇವ್ರಿಗೆ ಹಾಕೋದು ನನ್ಗೆ ಅದು ಇಷ್ಟ ಆಗಲ್ಲ. ಸೊ ದೇವ್ರಿಗಂತಾನೆ ಸೆಟ್ ತರಬೇಕು. ನೋಡೋಣ, ಮಾರ್ಕೆಟಲ್ಲೇ ಹೋದಾಗ ತರ್ತೀನಿ. ಅದೊಂದು ತರಬೇಕು. ಇನ್ನ ಫ್ರೂಟ್ಸು, ಇನ್ನು ಸ್ವಲ್ಪ ಫ್ರೂಟ್ಸ್ ತರಬೇಕು. ಮತ್ತೆ ಕೆಲವೊಂದು ಲಿಸ್ಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಫೋನಲ್ಲಿ, ಅದನ್ನೆಲ್ಲ ತರಬೇಕು. ಮರೆಯಿದ್ದಾರೆ. ಏನಂದ್ರೆ ಒಂದು ಲಿಸ್ಟ್ ಮಾಡ್ಕೊಂಡ್ಬಿಟ್ರೆ ಮರೆಯಲ್ಲ. ಫೋನಲ್ಲಿ ಒಂದು ಚೆಕ್ ಲಿಸ್ಟ್ ಹಾಕೊಂಡ್ಬಿಟ್ರೆ ಯಾವ್ದ್ಯಾವ್ದು ತಗೊಂಡಿದ್ದೀನಿ ಅಂತ ಹೇಳ್ಬಿಟ್ಟು ಟಿಕ್ ಮಾಡ್ಕೊಂಡು ಹೋಗ್ತಾ ಇರ್ಬೋದು. ಇಲ್ಲ ನೆನ್ಪಿಟ್ಕೊಂಡು ಹೋದ್ರೆ ಕೆಲವೊಂದು ಐಟಮ್ ನಾನು ಮರ್ತೋಗ್ತೀನಿ. ಲಾಸ್ಟ್ ವರಮಹಾಲಕ್ಷ್ಮಿಗೂ ಹಂಗೆ ಆಗಿದ್ದು. ಎಷ್ಟೊಂದು ಐಟಮ್ ನಾನು ತಿರ್ಗಾ ಹೋಗಿದ್ದಾಯ್ತು. ಅದಕ್ಕೆ ಈ ಸತಿ ಎಲ್ಲ ಫೋನಲ್ಲಿ ಚೆಕ್ ಲಿಸ್ಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ತಗೊಂಡ್ಮೇಲೆ ಟಿಕ್ ಮಾಡ್ಕೊಳೋದು. ಸೊ ಅದನ್ನ ತರಬೇಕು. ಕೆಲಸ ಇದೆ ಈ ವೀಕ್, ತುಂಬಾನೇ ಕೆಲಸ ಇದೆ. ಮಳೆ ಬಿಟ್ರೆ ಹೋಗಿ ಶಾಪ್ ಮಾಡ್ಕೊಂಡು, ಒಂದಿನ ಸಾಕು ನನಗೆ, ಹೋಗಿ ಶಾಪ್ ಮಾಡ್ಕೊಂಡು ಬರ್ತೀನಿ. ಲಾಸ್ಟ್ ಟೈಮು ಅರ್ಜೆಂಟಲ್ಲಿ ಹೋಗಿ ಈಚೆ ಕಡೆನೇ ತಗೊಂಬಂದಿದ್ದು ತಿಂಡಿ ಎಲ್ಲ. ಸೊ ಈ ಸತಿ ನಾನೇ ಮಾಡ್ತೀನಿ. ಎಷ್ಟಾಗುತ್ತೋ ನನ್ನ ಕೈಯಲ್ಲಿ ನಾನೇ ಮಾಡ್ತೀನಿ ಮನೆಯಲ್ಲೇ ಅಂತ ಅನ್ಕೊಂಡಿದ್ದೀನಿ. ನೋಡುವ ಏನಾಗುತ್ತೋ ಗೊತ್ತಿಲ್ಲ. ಜಾಸ್ತಿ ಪ್ಲಾನ್ ಮಾಡಿದಷ್ಟು ಏನಾಗುತ್ತೆ ಅಂದ್ರೆ ಅದು ಫ್ಲಾಪ್ ಆಗುತ್ತೆ. ಅದಕ್ಕೆ ಪ್ಲಾನೇ ಮಾಡ್ಕೊಡ್ತೀನಿ, ಹೆಂಗ್ ಹೋಗುತ್ತೋ ಹಂಗೆ ಹೋಗ್ಬೇಕು, ಆವಾಗ ಚೆನ್ನಾಗಾಗುತ್ತೆ. ಮಾರ್ಕೆಟ್ಗೆ ಅನ್ಕೊಂಡಿದ್ದೀನಿ ನಾನು ನನ್ನ ತಂಗಿ, ಒಂದು ಮಧ್ಯಾಹ್ನ ಹೋಗೋಣ ಅಂತ ಹೇಳ್ಬಿಟ್ಟು. ಇನ್ನ ಈ ವೀಕ್ ಅಲ್ಲ, ನೆಕ್ಸ್ಟ್ ವೀಕ್ ಅಲ್ವಾ ವರಮಹಾಲಕ್ಷ್ಮಿ ಇರೋದು. ಯಾವಾಗಾದ್ರೂ ಒಂದು ಮಂಗಳವಾರ ಇಲ್ಲ ಬುಧವಾರ ಹಂಗೆ ಮಧ್ಯಾಹ್ನ ಮೇಲೆ ಹೋಗಿ ಶಾಪ್ ಮಾಡ್ಕೊಂಡು ಬಂದ್ರೆ ಆಯ್ತು. ನನ್ಗೆ ಎಲ್ಲ ಹಬ್ಬದಕ್ಕಿಂತ ವರಮಹಾಲಕ್ಷ್ಮಿ ಅಂದ್ರೆ ತುಂಬಾನೇ ಇಷ್ಟ. ಯಾಕಂದ್ರೆ ಡೆಕೋರೇಷನ್ ಮಾಡೋದು, ನಾವ್ ರೆಡಿ ಆಗೋದು, ದೇವ್ರಿಗೆ ಅಲಂಕಾರ ಮಾಡೋದು, ಇದೆಲ್ಲ ನಂಗೂ ನನ್ನ ತಂಗಿಗೂ ತುಂಬಾನೇ ಇಷ್ಟ. ಇಲ್ಲಿಂದ ಒಂದು ಲಿಸ್ಟ್ ಹಾಕೊಂಡು ಹೋಗಿರ್ತೀರಿ, ಓ ಇಷ್ಟೇ ಐಟಮ್ ತಗೊಂಡ್ಬರ್ಬೇಕು ಅಂತ ಹೇಳ್ಬಿಟ್ಟು. ಬಟ್ ಅಲ್ಲಿ ಹೋಗಿದ ತಕ್ಷಣ ಇದು ಚೆನ್ನಾಗಿರುತ್ತೆ, ಅದು ಚೆನ್ನಾಗಿರುತ್ತೆ ಅನ್ಬಿಟ್ಟು ಇನ್ನ ಜಾಸ್ತಿನೇ ತಗೊಂಬಂದ್ಬಿಟ್ಟಿರ್ತೀನಿ ನಾನು. ಎಕ್ಸ್ಪೆಷಲಿ ನಾನು ಅದೇ ತರ. ಇವಾಗ ಓಕೆ ಇಷ್ಟ ಐಟಮ್ ತಗೊಳೋಣ ಅಂತ ಅನ್ಕೊಂಡಿರ್ತೀನಿ, ಬಟ್ ಅಲ್ಲಿ ಹೋದ್ಮೇಲೆ ಇದು ಚೆನ್ನಾಗಿ ಕಾಣುತ್ತೆ ಡೆಕೋರೇಷನ್ ಮಾಡಿದ್ರೆ, ಇದು ಚೆನ್ನಾಗಿ ಕಾಣುತ್ತೆ ಅನ್ಬಿಟ್ಟು ಎಕ್ಸ್ಟ್ರಾನೇ ತಗೊಂಬಂದ್ಬಿಟ್ಟಿರ್ತೀನಿ. ನಮ್ಮಮ್ಮ ಬೈತಾ ಇರ್ತಾರೆ, ನೀನ್ ಸುಮ್ಮನೆ ದುಡ್ಡು ಖರ್ಚು ಮಾಡ್ತೀಯಾ, ಯಾವ್ದು ಅಗತ್ಯ ಇದೆಯೋ ಅದನ್ನ ಮಾತ್ರ ತಗೊಂಡ್ತಾರೆ, ಮಿಕ್ಕಿದೆಲ್ಲ ತಗೊಂಡ್ ಬರ್ತೀಯಾ ಅಂತ ಹೇಳ್ಬಿಟ್ಟು. ಅಲ್ಲಿ ಹೋಗಿದ ತಕ್ಷಣ ಹಂಗೆ ಅನ್ಸುತ್ತೆ ತಾನೇ. ಇವಾಗ ಈ ತರ ಡೆಕೋರೇಷನ್ ಮಾಡ್ರೆ ಚೆನ್ನಾಗಿ ಕಾಣಿಸುತ್ತೆ, ಇದು ಚೆನ್ನಾಗಿರುತ್ತೆ ಅಂತ ಅನ್ಸುತ್ತೆ. ಬಟ್ ನಮ್ಮಮ್ಮ ಬೈತಾ ಇರ್ತಾರೆ, ಸುಮ್ನೆ ಎಲ್ಲದನ್ನು ತಗೊಂಡ್ಬರ್ತೀಯಾ ಅಂತ ಹೇಳ್ಬಿಟ್ಟು.